ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ ಕಾನ್ಸ್ಟೇಬಲ್ 2026 9175 ಹುದ್ದೆಗಳು ನಡೀತಾ ಇರುವಂತದ್ದು ಬೃಹತ್ ಗಾತ್ರದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ವಿಡಿಯೋ ನೋಡಿ, ಇಲ್ಲಾಂದ್ರೆ ಮಿಸ್ ಆದ್ರೆ ನಿಮಗೆ ಒಂದಷ್ಟು ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲಾಸ್ಟ್ ವರೆಗೂ ವಿಡಿಯೋ ಸಂಪೂರ್ಣವಾದ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇದು ನೋಡ್ತಾ ಇದ್ರ ನೀವು ಅಫಿಷಿಯಲ್ ನೋಟಿಫಿಕೇಶನ್. ಈ ಅಫಿಷಿಯಲ್ ನೋಟಿಫಿಕೇಶನ್ ಇವತ್ತೇ ಅನೌನ್ಸ್ ಆಗಿರುವಂತದ್ದು. ಸಿಆರ್ಪಿಎಫ್ ಅಲ್ಲಿ ಇದು ಕನ್ಫರ್ಮ್ ಆಗಿರುವಂತದ್ದು. ಇದರಲ್ಲಿ ಟೆಕ್ನಿಕಲ್, ಟ್ರೇಡ್ ಮ್ಯಾನ್ ಮತ್ತೆ ಟ್ರೈನರ್ ಪೋಸ್ಟ್ ಗಳಿರುವಂತದ್ದು. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತದ್ದು 24/4/2026 ಸ್ಟಾರ್ಟ್ ಆಗುತ್ತೆ. ಕೊನೆಗೊಳ್ಳುವಂತದ್ದು 19/5/2026 ಕೊನೆಗೊಳ್ಳುತ್ತೆ. ಇದರಲ್ಲಿ 9,000ಕ್ಕೂ ಹೆಚ್ಚು ಹುದ್ದೆಗಳಿರುವಂತದ್ದು ಕೂಡ ನೋಡಬಹುದು. ಇದರಲ್ಲಿ ನೋಡಿ ಪ್ರತಿ ಒಂದು ಸ್ಟೇಟ್ ವೈಸ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿರುವಂತದ್ದು. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕರ್ನಾಟಕ ಸಂಬಂಧಪಟ್ಟಂತೆ 466 ಹುದ್ದೆಗಳಿರುವಂತದ್ದು ಕೂಡ ನೀವು ಗಮನಿಸಬಹುದು. ಇದೇ ರೀತಿಯಲ್ಲಿ ಕಂಪ್ಲೀಟ್ ಆಗಿ ನಾವು ನೋಡಿದ್ಮೇಲೆ ಈ ಒಂದು ಟೇಬಲ್ ಅನ್ನು ನೋಡಿದ್ಮೇಲೆ ಒಟ್ಟು ನಿಮಗೆ 9,000ಕ್ಕೂ ಹೆಚ್ಚು ಹುದ್ದೆಗಳು ಕನ್ಫರ್ಮ್ ಇರುತ್ತದೆ. ಇದು ಬಂದು ನಿಮಗೆ ಅಫಿಷಿಯಲ್ ಒಂದು ನೋಟಿಫಿಕೇಶನ್ ಅಂತ ಹೇಳಿ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಂದೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ನೋಟಿಫಿಕೇಶನ್ ಇಂದ ನಾನು ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಮಾಹಿತಿ ಕೊಡ್ತಿರುವಂತದ್ದು ಕೂಡ ನೋಡಬಹುದು. ಸೊ ಇದರಲ್ಲಿ ನಿಮಗೆ ಲಾಸ್ಟ್ ಡೇಟ್ ಇದೆಲ್ಲ ತಿಳಿಸ್ಕೊಡ್ತೀನಿ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 466 ಹುದ್ದೆಗಳು, 5 ಫೀಮೇಲ್ ಹುದ್ದೆಗಳು ಇರುವಂತದ್ದು ಕೂಡ ನೋಡಬಹುದು. ಸ್ಯಾಲರಿ ಬಂದು 21,700ರಿಂದ 69,100 ವರೆಗೂ ಕೂಡ ಸ್ಯಾಲರಿ ಇರುತ್ತೆ. ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು ₹100 ಆಗಿರುತ್ತೆ. SC/ST ಫೀಮೇಲ್ ಕ್ಯಾಂಡಿಡೇಟ್ಸ್ ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ ಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಏಜ್ ಲಿಮಿಟ್ ಗೆ ಬಂದು ಎಲ್ಲಾ ಟ್ರೇಡ್ಸ್ ಗಳಿಗೆ ಬೇರೆ ಟ್ರೇಡ್ಸ್ ಗಳಿಗೆ 18ರಿಂದ 23 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. ಡ್ರೈವರ್ ಪೋಸ್ಟ್ ಗೆ ಬಂದು 21ರಿಂದ 27ವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇದರ ಜೊತೆಗೆ SC/ST ಕ್ಯಾಂಡಿಡೇಟ್ ಆಗಿದ್ರೆ 5 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ ಹೆಚ್ಚುವರಿಯಾಗಿ. OBC ಕ್ಯಾಂಡಿಡೇಟ್ ಆಗಿದ್ರೆ 3 ವರ್ಷ ಹೆಚ್ಚುವರಿಯಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನಾವು ನೋಡೋದಾದ್ರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಎಲ್ಲಾ ಟ್ರೇಡ್ ಗಳಿಗೂ ಕೂಡ ಜನರಲ್ ಆಗಿ 10th ಆಗಿರ್ಬೇಕು. ಜೊತೆಗೆ ಇನ್ನ ಡ್ರೈವರ್ ಪೋಸ್ಟ್ ಗೆ ಅಥವಾ ಇನ್ನ ಮೋಟಾರ್ ಮೆಕ್ಯಾನಿಕಲ್ ವೆಹಿಕಲ್ ಪೋಸ್ಟ್ ಗೆ ಅಥವಾ PNR ಪೋಸ್ಟ್ ಗಳಿಗೆ ಅದಕ್ಕೆ ಸಪರೇಟ್ ಆಗಿ ಏನ್ ಇರ್ಬೇಕಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದೀವಿ. ಕಾರ್ ಡ್ರೈವರ್ ಪೋಸ್ಟ್ ಗೆ ಹೆವಿ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕಾಗತ್ತೆ. ಮೋಟಾರ್ ಮೆಕ್ಯಾನಿಕ್ ಟ್ರೇಡ್ ವೆಹಿಕಲ್ ಗೆ ಬಂದ್ಬಿಟ್ಟು 2 ವರ್ಷ ITI ಆಗಿರ್ಬೇಕು. 10th ಪ್ಲಸ್ 2 ವರ್ಷ ITI ಆಗಿರ್ಬೇಕು. ಜೊತೆಗೆ 1 year ಎಕ್ಸ್ಪೀರಿಯನ್ಸ್ ಇದ್ರೆ ಅವರಿಗೆ ಪ್ರಿಫರೆನ್ಸ್ ಅನ್ನ ಕೊಡಲಾಗಿದೆ. ಇದು ಮ್ಯಾಂಡೇಟರಿ ಇಲ್ಲ. ಅದಾದ ನಂತರ PNR ಪೋಸ್ಟ್, ಇದರಲ್ಲಿ ಬಾರ್ಬರ್, ವಾಟರ್ ಕ್ಯಾರಿಯರ್, ಸ್ಟಿಚಿಂಗ್ ಮಾಡೋರು, ಟೈಲರ್ ಎಲ್ಲರೂ ಕೂಡ ಬರ್ತಾರೆ. ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಅವರಿಗೆ ಪ್ರಿಫರೆನ್ಸ್ ಅನ್ನ ಕೊಡಲಾಗುತ್ತೆ. ಮತ್ತೆ 10th ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಗೆ ಸಂಬಂಧಪಟ್ಟಂತೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಡೋದಾದ್ರೆ ಮೊದಲನೇದಾಗಿ ನಿಮಗೆ ಬಯೋಮೆಟ್ರಿಕ್ ರಿಜಿಸ್ಟ್ರೇಷನ್ ಇರುತ್ತೆ. ಅದಾದ ನಂತರ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಅದಾದ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ಹೈಟ್, ಚೆಸ್ಟ್ ಮತ್ತೆ ವೇಟ್ ಅನ್ನ ಚೆಕ್ ಮಾಡ್ತಾರೆ. ಅದಾದ ನಂತರ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್, ರಿಟರ್ನ್ ಎಕ್ಸಾಮ್ ಇರುತ್ತೆ 100 ಮಾರ್ಕ್ಸ್ ಗೆ. ಅದಾದ ನಂತರ ನಿಮಗೆ ಸ್ಟೇಜ್ ಬಂದು ಸ್ಕಿಲ್ ಟೆಸ್ಟ್, ಪ್ರಾಕ್ಟಿಕಲ್ ಇರುತ್ತೆ. ಅಂದ್ರೆ ನೀವು ಯಾವ್ದು ಟೈಲರ್ ಆಗಿದ್ರೆ ಸ್ಟಿಚಿಂಗ್ ಗೆ ಸಂಬಂಧಪಟ್ಟಂತೆ, ಡ್ರೈವರ್ ಆಗಿದ್ರೆ ಡ್ರೈವಿಂಗ್ ಗೆ ಸಂಬಂಧಪಟ್ಟಂತೆ ಇರುತ್ತೆ. ಇನ್ನು ಸ್ಟೆಪ್ 6 ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸ್ಟೆಪ್ 7 ಬಂದು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಮೆಡಿಕಲ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ಬಂದು ನಿಮಗೆ CBT 1 ಮಾರ್ಕ್ಸ್ ಅಲ್ಲಿ ಏನ್ ಸ್ಕೋರ್ ಮಾಡಿದ್ರೆ ಅದ್ರ ಮೇಲೆ ಫೈನಲ್ ಮೆರಿಟ್ ಲಿಸ್ಟ್ ಇರುತ್ತೆ. ಇನ್ ಮಿಕ್ಕಿದೆಲ್ಲವೂ ಕೂಡ ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. ಇನ್ನು ನಾವು ಮೊದಲನೇದಾಗಿ ನೋಡೋದಾದ್ರೆ ಸೆಲೆಕ್ಷನ್ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಗ್ಗೆ, ಪೆಟ್ ಬಗ್ಗೆ ನಾವು ನೋಡೋದಾದ್ರೆ ಡೀಟೇಲ್ ಆಗಿ ಪೆಟ್ ಬಂದು ನೋಡಿ, ಕಾರ್ ಡ್ರೈವರ್ ಗೆ ಆಗಿದ್ರೆ ಪುರುಷ ಕ್ಯಾಂಡಿಡೇಟ್ ಆಗಿದ್ರೆ 5 ಕಿಲೋಮೀಟರ್ 24 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಮಹಿಳೆ ಕ್ಯಾಂಡಿಡೇಟ್ ಆಗಿದ್ರೆ 1.6 ಕಿಲೋಮೀಟರ್ 8 ನಿಮಿಷ 30 ಸೆಕೆಂಡ್ ಅಲ್ಲಿ ಓಡಬೇಕಾಗ್ತದೆ. ಇನ್ನು ಮಿಕ್ಕಿದ ಪೋಸ್ಟ್ ಗಳಿಗೆ, ಟ್ರೇಡ್ ಪೋಸ್ಟ್ ಗಳಿಗೆ ಕುಕ್ ಆಗಿರ್ಬೋದು, ವಾಟರ್ ಕ್ಯಾರಿಯರ್ ಆಗಿರ್ಬೋದು, ಬಾರ್ಬರ್ ಆಗಿರ್ಬೋದು, ಈ ರೀತಿಲಿ ಎಕ್ಸ್ಟ್ರಾ ಒಂದು ಟ್ರೇಡ್ ಇರುವಂತಹ ಕಾನ್ಸ್ಟೇಬಲ್ ಆಗಿದ್ರೆ 1.6 ಕಿಲೋಮೀಟರ್ 10 ನಿಮಿಷದಲ್ಲಿ ಓಡಬೇಕಾಗುತ್ತೆ. 1.6 ಕಿಲೋಮೀಟರ್ 12 ನಿಮಿಷದಲ್ಲಿ ಮಹಿಳೆ ಕ್ಯಾಂಡಿಡೇಟ್ ಓಡಬೇಕಾಗ್ತದೆ. ಇನ್ನು PNR ಮತ್ತೆ ಎಲೆಕ್ಟ್ರಿಷಿಯನ್ಸ್ ಆಗಿದ್ರೆ ಅದು ಅವರು 1.6 ಕಿಲೋಮೀಟರ್ 9 ನಿಮಿಷಗಳಲ್ಲಿ. ಇನ್ನು ಮಹಿಳೆಯರಿಗೆ ಇದು ಅಪ್ಲಿಕೇಬಲ್ ಇಲ್ಲ. ಎಕ್ಸ್ ಸರ್ವಿಸ್ ಗೆ PST ಇರೋದಿಲ್ಲ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರೋದಿಲ್ಲ. ಎಕ್ಸ್ ಸರ್ವಿಸ್ ಮ್ಯಾನ್ ಗಳಿಗೆ ಡೈರೆಕ್ಟ್ ಆಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಚೆಕ್ ಮಾಡ್ತಾರೆ ಅಂತ ನಾವು ನೋಡಿದ್ರೆ ಹೈಟ್ ಬಂದು 170 ಸೆಂಟಿಮೀಟರ್ ಇರಬೇಕು ಪುರುಷ ಕ್ಯಾಂಡಿಡೇಟ್ ಆಗಿದ್ರೆ. ಮಹಿಳೆ ಆಗಿದ್ರೆ 157 ಸೆಂಟಿಮೀಟರ್ ಇರ್ಬೇಕಾಗತ್ತೆ. ಎದೆ ಅಳತೆ ಬಂದು 80+5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಇರಬೇಕು. ಮಹಿಳೆಯರಿಗೆ ಇದು ಅಪ್ಲಿಕೇಬಲ್ ಇಲ್ಲ ಎದೆ ಅಳತೆ. ತೂಕ ಬಂದು ಅವರ ಹೈಟ್ ಗೆ ತಕ್ಕಂತೆ, ವಯಸ್ಸಿಗೆ ತಕ್ಕಂತೆ ತೂಕವನ್ನ ಇರ್ಬೇಕಾಗತ್ತೆ. ಕಡಿಮೆ ಆಗಿದ್ರೆ ಫಿಸಿಕಲ್ ಎಫಿಷಿಯನ್ಸಿ ಹೇಳಲಾಗತ್ತೆ. ಇನ್ನು ನಾವು SC/ST ಕ್ಯಾಂಡಿಡೇಟ್ಸ್ ಅಥವಾ ರೀಸನ್ ವೈಸ್ ನಾವು ನೋಡೋದಾದ್ರೆ ಅವ್ರಿಗೂ ಕೂಡ ಇಲ್ಲಿ ಹೈಟ್ ಅಲ್ಲಿ ಮತ್ತೆ ಚೆಸ್ಟ್ ಅಲ್ಲಿ ಅವ್ರಿಗೂ ರಿಲ್ಯಾಕ್ಸೇಷನ್ ಸಿಕ್ಕಿರುವಂತದ್ದು ನೀವು ನೋಡ್ಕೋಬಹುದು. ಇನ್ನ ಅರುಣಾಚಲ, ಮಣಿಪುರ ಈ ಒಂದು ಕ್ಯಾಟಗರಿಯ ಈ ಒಂದು ಸ್ಟೇಟ್ ಇಂದ ಬಂದಿದ್ರು ಕೂಡ
ರಿಸರ್ವೇಶನ್ ಸಿಗುವಂತದ್ದು. ಇನ್ನು CBT ಎಕ್ಸಾಮ್ಗೆ ಸಂಬಂಧಪಟ್ಟಂತೆ CBT ಎಕ್ಸಾಮ್ ಅಲ್ಲಿ ಏನೇನ್ ಇರುತ್ತೆ ಅಂತ ನೋಡೋದ್ರೆ, ಮೊದಲನೇದಾಗಿ 4 ಪಾರ್ಟ್ ಆಗಿ ಡಿವೈಡ್ ಮಾಡಲಾಗುತ್ತೆ. 4 ಪಾರ್ಟ್ ಅನ್ನು 25 ಅಂಕವಾಗಿ. ಸೊ ಇಲ್ಲಿ ನೋಡ್ಕೋಬಹುದು, ಜನರಲ್ ಮತ್ತೆ ರೀಸನಿಂಗ್ 25 ಅಂಕ, ಜನರಲ್ ನಾಲೆಡ್ಜ್ ಮತ್ತೆ ಅವೇರ್ನೆಸ್ ಗೆ 25 ಅಂಕ, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಥವಾ ಆಪ್ಟಿಟ್ಯೂಡ್ ಅಂತ ಕೂಡ ಹೇಳ್ಬೋದು, ಇದರಲ್ಲಿ 25 ಅಂಕ, ಇಂಗ್ಲಿಷ್ ಅಥವಾ ಹಿಂದಿ ಇವೆರಡರಲ್ಲೂ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಇದರಲ್ಲಿ 25 ಅಂಕ, ಒಟ್ಟು 100 ಅಂಕ, 100 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಏನ್ ಸ್ಕೋರ್ ಮಾಡಿದ್ರೆ ಇದೇ ನಿಮ್ಗೆ ಫೈನಲ್ ಮೆರಿಟ್ ಲಿಸ್ಟ್ ಗೆ ಆಡ್ ಆಗುವಂತದ್ದು. ಇದಕ್ಕೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಲ್ಯಾಂಗ್ವೇಜ್ ಬಂದು ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇರುವಂತದ್ದು. ಲೆವೆಲ್ ಬಂದು ನಿಮ್ಮ ಮೆಟ್ರಿಕ್ ಲೆವೆಲ್ 10th ಲೆವೆಲ್ ಎಲ್ಲ ಇರುತ್ತೆ. ಮಿನಿಮಮ್ ನೀವು ಸ್ಕೋರ್ ಮಾಡ್ಲೇಬೇಕಾಗಿರುವಂತದ್ದು ಪಾಸ್ ಆಗ್ಲಿಕ್ಕೆ SC ಕ್ಯಾಂಡಿಡೇಟ್ ಆಗಿದ್ರೆ 20%, OBC ಕ್ಯಾಂಡಿಡೇಟ್ 25%, ಜನರಲ್ ಕ್ಯಾಂಡಿಡೇಟ್ ಆಗಿದ್ರೆ 30% ಅನ್ನ ನೀವು ಸ್ಕೋರ್ ಮಾಡ್ಲೇಬೇಕಾಗ್ತದೆ. ಇನ್ನು ಕಂಪ್ಲೀಟ್ ಸಿಲೆಬಸ್ ಬೇಕು ಅಂದ್ರೆ, ಸಿಲೆಬಸ್ ಬೇಕು ಅಂತ ಹೇಳಿ ಡೀಟೇಲ್ಡ್ ಸಿಲೆಬಸ್ ಬೇಕು ಅಂತ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಟ್ರೇಡ್ ಗೆ ಏನೇನ್ ಕ್ವಶನ್ಸ್ ಅನ್ನ, ಟ್ರೇಡ್ ಸ್ಕಿಲ್ ಟೆಸ್ಟ್ ಅಲ್ಲಿ ಏನೇನ್ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ, ಅದಕ್ಕೇನು ಸಿಲೆಬಸ್ ಅಂತ ಬೇಕಾಗಿದ್ರೆ ಅದಕ್ಕೂ ಕೂಡ ಕಾಮೆಂಟ್ ಮಾಡಿ. ಸೊ ಇದೆಲ್ಲವೂ ಕೂಡ ಗೊತ್ತಿದ್ದು, ಬೆಂಗಳೂರಲ್ಲಿ ಸೆಂಟರ್ ಇದೆಯಾ ಅಂತ ಕ್ವಶನ್ ಕೇಳಿದ್ರೆ ಡೆಫಿನೆಟ್ಲಿ ಬೆಂಗಳೂರಲ್ಲಿ ಕೂಡ ಸೆಂಟರ್ ಇದೆ. ಸೊ ಬೆಂಗಳೂರಲ್ಲಿ ಯಲಹಂಕದಲ್ಲಿ ಸೆಂಟರ್ ಇದೆ, ಅಲ್ಲಿಂದ ಕೂಡ ನಿಮ್ಗೆ ಸೆಲೆಕ್ಷನ್ ಮಾಡಲಾಗುತ್ತೆ. ಬೆಂಗಳೂರಲ್ಲೇ ಟೆಸ್ಟ್ ನಡೆಯುವಂತದ್ದು. ಸೊ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀಟಾಗಿ ಹೇಳಿದೀನಿ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗಿ, ಅಲ್ಲಿಂದ ನಾನು PDF ಅನ್ನ ಶೇರ್ ಮಾಡ್ತೀನಿ. ಮತ್ತೆ ಲಿಂಕ್ ಕೂಡ, ಅಪ್ಲಿಕೇಶನ್ ಲಿಂಕ್ ಅಪ್ಲೈ ಮಾಡ್ಲಿಕ್ಕೆ ಅಲ್ಲಿಂದ ಕೂಡ ನಿಮ್ಗೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ.